Hi students, in previous class I was discussed about the principles of Henry Fayol. Now in this class I will go to discuss about the principles of scientific management. So here the father of scientific management called Frederick Winslow Taylor. So he is also one of the management philosopher and engineer. So he was introduced scientific management especially to the manufacturing organizations. So in this video lecture I have covered the biography of F.W. Taylor and the principles of F.W. Taylor. आपने विद्यार्थिಗಳೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸಾಮಾನ್ಯ ನಿರ್ವಹಣೆಯ ಪಿತಾಮಹರಾದ ಹೆನ್ರಿ ಫಯರ್ ಅವರ ಜೀವನ ಚರಿತ್ರೆ ಹಾಗೂ ಅವರು ನೀಡಿರತಕ್ಕಂತ 14 ತತ್ವಗಳ ಬಗ್ಗೆ ಅಧ್ಯಯನವನ್ನ ಮಾಡಿದಿರಿ. ಇಂದಿನ ಈ ತರಗತಿಯಲ್ಲಿ ಇನ್ನೋರ್ವ ನಿರ್ವಹಣಾ ಪಿತಾಮಹರಾಗಿರ್ತಕ್ಕಂಥ ಫ್ರೆಡರಿಕ್ ವಿನ್ಸ್ಲೋ ಟೇಲರ್ ಅಂದ್ರೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹರಾಗಿರುವ ಫ್ರೆಡರಿಕ್ ವಿನ್ಸ್ಲೋ ಟೇಲರ್ ಅವರು ಕೂಡ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಹಲವಾರು ರೀತಿಯ ಸನ್ನಿವೇಶಗಳನ್ನ ಹಾಗೂ ಸಂಶೋಧನೆಗಳನ್ನ ಕೈಗೊಳ್ಳುವುದರ ಮೂಲಕ ಕೆಲವು ತತ್ವಗಳನ್ನ ರೂಪಿಸಿದರೆ ಆ ತತ್ವಗಳು ಪ್ರಮುಖವಾಗಿ ಉತ್ಪಾದನಾ ಕೈಗಾರಿಕೆಗಳಿಗೆ ಅನ್ವಯವಾಗತಕ್ಕಂಥವು ಆಗಿದ್ದಾವೆ. ಆದ್ದರಿಂದ ಇಂದಿನ ತರಗತಿಯಲ್ಲಿ F.W. ಟೇಲರ್ ಅವರ ಜೀವನ ಚರಿತ್ರೆ ಮತ್ತು ಅವರ ತತ್ವಗಳ ಕುರಿತು ಅಧ್ಯಯನವನ್ನ ಮಾಡೋಣ. ಲೆಟ್ಸ್ ಬಿಗಿನ್ ದ ಸೆಷನ್ ಅಬೌಟ್ ದ F.W. ಟೇಲರ್. F.W. ಟೇಲರ್ ಫುಲ್ ನೇಮ್ ಈಸ್ ಫ್ರೆಡರಿಕ್ ವಿನ್ಸ್ಲೋ ಟೇಲರ್. ಅಂದ್ರೆ ಇವರ ಪೂರ್ಣ ಹೆಸರು ಫ್ರೆಡರಿಕ್ ವಿನ್ಸ್ಲೋ ಟೇಲರ್ ಅಂತ ಹೇಳಿ. ಸೊ ಹಿಸ್ ಲೈಫ್ ಪೀರಿಯಡ್ ಫ್ರಮ್ 1856 to 1915. ಇವರ ಜೀವಿತಾವಧಿ 1856ರಿಂದ 1915ರವರೆಗೆ ಆಗಿದೆ. ಸೊ F.W. ಟೇಲರ್ was a person who within a very short period, so means 1878 to 1884, he rose from rank of an ordinary apprentice, means a learner or an assistant, to the chief engineer in the Midway Steel Company, which is located at USA. Means so from the period of 1878 to 1884, so initially he joined as an ordinary apprentice and he worked more and he rose up a position to the chief engineer in Midway Steel Company, which is located at USA, United States of America. ವಿದ್ಯಾರ್ಥಿಗಳೇ, F.W. ಟೇಲರ್ ಇವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಂದ್ರೆ 1878ರಿಂದ 1884ರವರೆಗೆ ಅಂದ್ರೆ ಈ ಒಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಾಮಾನ್ಯ ಕಲಿಯುವವರಾಗಿ ಅಂದ್ರೆ ಉಮೇದುವಾರಿಯಾಗಿ ಕೆಲಸವನ್ನ ನಿರ್ವಹಿಸೋದ್ರ ಮೂಲಕ ಅದೇ ಒಂದು ಕಂಪನಿಯ ಒಬ್ಬ ಚೀಫ್ ಇಂಜಿನಿಯರ್ ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಏನು ಸೇವೆಯನ್ನ ಸಲ್ಲಿಸಿದ್ರು. ಎಲ್ಲಿ ಅಂತಂದ್ರೆ ಮಿಡ್ವೇ ಸ್ಟೀಲ್ ಕಂಪನಿಯಲ್ಲಿ. ಅದು ಎಲ್ಲಿದೆ ಅಂತಂದ್ರೆ USA ದಲ್ಲಿ ಇದೆ. ನೆಕ್ಸ್ಟ್ he conducted many experiments and came to conclusion that workers were producing much less than targeted standard set. ಅಂದ್ರೆ ಇವರು ತಮ್ಮ ಒಂದು ಕೆಲಸದ ಅವಧಿಯಲ್ಲಿ ಅನೇಕ ಸಂಶೋಧನೆಗಳನ್ನ ಕೈಗೊಳ್ಳೋದ್ರ ಮೂಲಕ ಒಂದು ಕನ್ಕ್ಲೂಷನ್ ಬರ್ತಾರೆ. ಏನು ಅಂತಂದ್ರೆ
ಕಾರ್ಮಿಕರು ತಮಗೆ ನೀಡಿರ್ತಕ್ಕಂಥ ಒಂದು ಕೆಲಸದ ಸ್ಟ್ಯಾಂಡರ್ಡ್ ಏನಿದೆ ಅಂದ್ರೆ ಪ್ರಮಾಣ ಏನಿದೆ ಅದಕ್ಕೂ ಕಡಿಮೆ ಪ್ರಮಾಣದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನ ಏನ್ ಮಾಡ್ತಾರೆ ಕಂಡುಕೊಳ್ತಾರೆ. ಸೊ ಬೈ ಐಡೆಂಟಿಫೈಯಿಂಗ್ ದಟ್ ವರ್ಕರ್ಸ್ ಆರ್ ಪ್ರೊಡ್ಯೂಸಿಂಗ್ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ಸ್, he conducted experiment and research and developed many solutions. ಈ ಒಂದು ಸಮಸ್ಯೆಯನ್ನ ಗುರುತಿಸಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ರೂಪಿಸುವ ಸಲುವಾಗಿ ಅನೇಕ ರೀತಿಯ ಕೆಲವು ಪರಿಹಾರೋಪಾಯಗಳನ್ನು ರೂಪಿಸಿದರೆ. and he propounded that the theory of scientific management ಅಂದ್ರೆ ಇವರು ಅನೇಕ ರೀತಿಯ ಪರಿಹಾರೋಪಾಯಗಳನ್ನು ರೂಪಿಸುವುದರ ಮೂಲಕ ನಿರ್ವಹಣೆಗೆ ಏನ್ ಮಾಡ್ತಾರೆ ಅಂತಂದ್ರೆ ವಿಜ್ಞಾನದ ಒಂದು ತಳಹದಿಯನ್ನ ಹಾಕ್ತಾರೆ. ಸೊ ದೇ ಆರ್ ಗೋಯಿಂಗ್ ಟು ಅಪ್ಲೈ ದ ಸೈನ್ಸ್ ಟು ದಿ ಮ್ಯಾನೇಜ್ಮೆಂಟ್ ಅಂಡ್ he introduced differential piece wage system ಅಂದ್ರೆ ಭೇದ ತೋರುವ ತುಂಡು ದರ ಪದ್ಧತಿ ಅಂತ ಕರೀತೀವಿ. ಸೊ ಬೇಸ್ಡ್ ಆನ್ ದ ನಂಬರ್ ಆಫ್ ಯೂನಿಟ್ಸ್ manufactured by and worker they must get wages. ಅಂದ್ರೆ ಈ ಒಂದು ವಿಧಾನ ಯಾವ ರೀತಿ ಇದೆ ಅಂದ್ರೆ ಕಾರ್ಮಿಕರು ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ ಅಷ್ಟೇ ರೀತಿಯಾಗಿರ್ತಕ್ಕಂಥ ಒಂದು ಕೂಲಿಯನ್ನ ಪಡಿಬೇಕು ಅನ್ನುವಂಥದ್ದನ್ನ ತಿಳಿಸುತ್ತೆ. ಅಂಡ್ ಇನ್ 1911 he published an article called Management Principles. 1911ರಲ್ಲಿ ಒಂದು ಆರ್ಟಿಕಲ್ ಅಂದ್ರೆ ಲೇಖನವನ್ನ ಪಬ್ಲಿಷ್ ಮಾಡ್ತಾರೆ. ಅದರ ಹೆಸರು ನಿರ್ವಹಣೆಯ ತತ್ವಗಳು ಅಂತೇಳಿ. ಸೊ ಅಂಡ್ he introduced certain principles and he introduced the techniques at workplace and he applied the science to each and every stage of manufacturing process and management. That is why he is referred as father of scientific management. And he introduced time and motion study at work. ಆತ್ಮೀಯ ವಿದ್ಯಾರ್ಥಿಗಳೇ, ಇವರು ಪ್ರಮುಖವಾಗಿ ವಿಜ್ಞಾನವನ್ನ ನಿರ್ವಹಣೆಯ ಎಲ್ಲ ಕ್ಷೇತ್ರಗಳಲ್ಲಿ ಅನ್ವಯಿಕೆಯನ್ನು ಮಾಡ್ತಾರೆ ಹಾಗೂ ಸಮಯ ಮತ್ತು ಚಲನೆಯ ಅಧ್ಯಯನವನ್ನು ಕೂಡ ಪ್ರತಿಪಾದನೆ ಮಾಡ್ತಾರೆ ಹಾಗೂ ಕೆಲವು ತತ್ವಗಳು ಮತ್ತು ತಂತ್ರಗಳನ್ನ ರೂಪಿಸುವುದರ ಮೂಲಕ ಸಂಪೂರ್ಣವಾಗಿ ವಿಜ್ಞಾನವನ್ನ ಕೆಲಸದಲ್ಲಿ ಅನ್ವಯಿಕೆ ಮಾಡಿರುವುದರಿಂದ ಇವರನ್ನ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತೇಳಿ ನಾವೇನ್ ಮಾಡ್ತೀವಿ ಕರೆಯಲಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬ್ರೀಫ್ ಬಯೋಗ್ರಫಿ ಆಫ್ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್. ಇದಿಷ್ಟು FW ಟೇಲರ್ ಅಂದ್ರೆ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರ ಬಗ್ಗೆ ಕಿರು ಪರಿಚಯವಾಗಿದೆ. The next concept is principles of scientific management. There are mainly 5 principles which are developed by FW Taylor and which are specially applicable to the manufacturing organizations or production units. ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ಪ್ರಮುಖವಾಗಿ ಉತ್ಪಾದನಾ ಕೈಗಾರಿಕೆಗಳಿಗೆ ಅನ್ವಯಿಸುವಂತೆ 5 ರೀತಿಯ ತತ್ವಗಳನ್ನ ರೂಪಿಸಿದರೆ ಆ ತತ್ವಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಈಸ್ ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್. ವಿಜ್ಞಾನ ಹೆಬ್ಬೆರಳಿನ ನಿಯಮವಲ್ಲ. ಸೊ ಇನ್ traditional days, if the company wants to take any decision, means only top level managers they are going to take the decision under rule of thumb. But the Taylor opposed to the rule of thumb and introduced the science
in a decision making process. While taking the decision, they must analyze each and every element of work scientifically. That makes work easier, simpler and smoother. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಂಪ್ರದಾಯಿಕ ನಿರ್ವಹಣೆ ಅಥವಾ ಹೆಬ್ಬೆರಳಿನ ನಿಯಮದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಕಂಪನಿಗೆ ಸಂಬಂಧಿಸಿದ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ ಉನ್ನತ ಹಂತದ ಅಧಿಕಾರಿಗಳು ನಿರ್ಣಯವನ್ನ ಕೈಗೊಳ್ತಾ ಇದ್ರು. ಆದ್ರೆ ಟೇಲರ್ ಅವರು ಇದನ್ನ ವಿರೋಧಿಸಿ ಕೆಲಸವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಅಲ್ಲಿ ವಿಜ್ಞಾನವನ್ನ ಉಪಯೋಗಿಸಬೇಕು. ಅಂದಾಗ ಮಾತ್ರ ಕೆಲಸ ಏನಾಗುತ್ತೆ, ಸುಲಭವಾಗುತ್ತೆ ಮತ್ತು ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ನಿರ್ಣಯಗಳನ್ನ ಕೈಗೊಂಡು ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಪರಿಪೂರ್ಣಗೊಳಿಸಬಹುದು ಅನ್ನೋದನ್ನ ಏನ್ ಮಾಡಿದರೆ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ದೆನ್ ಸೆಕೆಂಡ್ ಈಸ್ ಹಾರ್ಮನಿ ನಾಟ್ ಡಿಸ್ಕಾರ್ಡ್, ಅಂದ್ರೆ ಸಾಮರಸ್ಯ ವಿರೋಧವಲ್ಲ. ಸೊ ಹಿಯರ್ there should be an mental revolution on the part of manager and worker. Their thinkings must be mutual and they must freely exchange their ideas. Then only we can able to avoid conflicts which can be arised between the superior and subordinates. Then only we can able to create harmonious relationship between the superior and subordinate, and the work is to be completed without any confusions. ಸಾಮರಸ್ಯ ವಿರೋಧವಲ್ಲ. ಇಲ್ಲೇನಾಗುತ್ತೆ ಅಂತಂದ್ರೆ ಮಾನಸಿಕ ಕ್ರಾಂತಿಯ ಒಂದು ವಿಚಾರವನ್ನ ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಉನ್ನತ ಹಂತದ ಅಧಿಕಾರಿಗಳು ಹಾಗೂ ಅವರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಇಬ್ಬರ ನಡುವೆ ಏನಿರಬೇಕು ಅಂತಂದ್ರೆ, ಸೊ ಮಾನಸಿಕವಾಗಿ ಆಗಿರ್ಬೋದು, ಈ ಒಂದು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಬೇಕು. ನಾವು ಹೇಳಿರ್ತಕ್ಕಂಥ ವಿಚಾರಗಳನ್ನ ಅವ್ರು ಅಕ್ಸೆಪ್ಟ್ ಮಾಡೋದಾಗಿರ್ಬೋದು ಅಥವಾ ಅವರ ಒಂದು ವಿಚಾರಗಳನ್ನ ಸೊ ಅಧೀನ ನೌಕರರು ಪಾಲನೆ ಮಾಡೋದಾಗಿರ್ಬೋದು, ಅನುಸರಿಸುವುದರಿಂದ ಅಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಏನಾಗುತ್ತೆ, ಕೆಲಸವು ಸರಿಯಾಗಿ ನಡೆಯುವಲ್ಲಿ ಏನಾಗುತ್ತೆ, ಯಶಸ್ವಿಯಾಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. Then third is cooperation, not individualism. ಸಹಕಾರ ಪ್ರತ್ಯೇಕವಾದವಲ್ಲ. The word cooperation plays a very important role at a job place. So without the cooperation among the employees or human resource, it is difficult to work. So the management must welcome the suggestions or opinions by the workers. So if the workers want to give any suggestions or opinions, means the management must seek those suggestions and they must create the mutual confidence. By getting the mutual confidence, their ability is also get increased and they feel they are also one of the major partner in the company and they work more in the enterprise. ಅಂದ್ರೆ ಮೂರನೇ ತತ್ವ ಏನಂದ್ರೆ, ಸಹಕಾರ ಇದ್ದಾಗ ಮಾತ್ರ ಮೇಲಾಧಿಕಾರಿ ಮತ್ತು ಅಧೀನ ನೌಕರರ ನಡುವೆ ಸೊ ಕೆಲಸಗಳನ್ನ ಸರಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ಅಂದ್ರೆ, ನಿರ್ವಹಣೆ ಏನ್ ಮಾಡ್ಬೇಕು, ನೌಕರರು ಏನ್ ಸಲಹೆಗಳನ್ನ ಕೊಡ್ತಾರೆ, ಸೂಚನೆಗಳನ್ನ ಅಥವಾ ಅಭಿಪ್ರಾಯಗಳನ್ನ ನೀಡ್ತಾರೆ, ಅದನ್ನ ಕೂಡ ಉನ್ನತ ಹಂತದ ಅಧಿಕಾರಿಗಳು ಆ ಮಾಹಿತಿಗಳನ್ನ ಸ್ವೀಕರಿಸಿ ಅದರ ಆಧಾರದ ಮೇಲೆ ಈ ಒಂದು ಅವರಲ್ಲಿ ಒಂದು ಭಾವನಾತ್ಮಕವಾಗಿರ್ಬೋದು ಅಥವಾ ಇಲ್ಲಿ ಕಾನ್ಫಿಡೆನ್ಸ್ ಅನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಅವರು ಸರಿಯಾಗಿ ಕೆಲಸ ನಿರ್ವಹಿಸುವಂತೆ ಏನ್ ಮಾಡಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ದೆನ್ ಫೋರ್ತ್, ಡೆವಲಪ್ಮೆಂಟ್ ಆಫ್ ಈಚ್ ಅಂಡ್ ಎವ್ರಿ ಪರ್ಸನ್ ಟು ಹೀಸ್ ಆರ್ ಹರ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ಅಂಡ್ ಪ್ರಾಸ್ಪೆರಿಟಿ. ಪ್ರತಿಯೊಬ್ಬ ವ್ಯಕ್ತಿಯು ಅತ್ಯುನ್ನತ
ದಕ್ಷತೆ ಮತ್ತು ಅಭ್ಯುದಯದ ಕಡೆಗೆ ಗಮನವನ್ನು ನೀಡುವುದು. ಸೊ ಹಿಯರ್ ದಿಸ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ದ ಮ್ಯಾನೇಜ್ಮೆಂಟ್ or the company must assign the suitable work to the proper person and they must provide the training wherever it is required. By providing the training, the management must encourage the employee to work more and to increase their capabilities and to acquire more knowledge relating to ಎಂಟರ್ಪ್ರೈಸ್. ಅಂದ್ರೆ ಈ ತತ್ವ ಏನ್ ಹೇಳುತ್ತೆ ಅಂದ್ರೆ ನಿರ್ವಹಣೆಯು ಸಾಮರ್ಥ್ಯವುಳ್ಳ ನೌಕರನಿಗೆ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಕೆಲಸವನ್ನ ನೀಡಬೇಕು ಮತ್ತು ಎಲ್ಲಿ ಅವಶ್ಯಕವೆನಿಸುತ್ತೆ ಅಲ್ಲಿ ತರಬೇತಿಯನ್ನ ನೀಡೋದ್ರ ಮೂಲಕ ಅವರು ಹೆಚ್ಚಿನ ಜ್ಞಾನವನ್ನ ಹಾಗೂ ಹೆಚ್ಚಿನ ಸಾಮರ್ಥ್ಯವನ್ನ ಪಡೆಯುವಂತೆ ಏನ್ ಮಾಡಬೇಕಾಗತ್ತೆ, ರೂಪಿಸಬೇಕಾಗತ್ತೆ ಮತ್ತು ತರಬೇತಿಯನ್ನ ನೀಡಬೇಕು ಅನ್ನೋದನ್ನ ಹೇಳುತ್ತೆ. So by providing the training and all the benefits, you must be promote him to the upward movement. It means you must promote them to the higher level. ತರಬೇತಿಯನ್ನು ನೀಡೋದ್ರಿಂದ ಅವರನ್ನ ಜ್ಞಾನವನ್ನ ಹೆಚ್ಚಿಸೋದ್ರಿಂದ ಉನ್ನತ ಹಂತದ ಸ್ಥಾನಗಳಿಗೆ ಅವರನ್ನ ಮೇಲ್ದರ್ಜಿಸುವಂತೆ ನೋಡ್ಕೋಬೇಕಾಗುತ್ತೆ. Then last, maximum not restricted output. ಗರಿಷ್ಠ ಉತ್ಪಾದನೆ ಅಥವಾ ಅತ್ಯಧಿಕ ಉತ್ಪಾದನೆ. So this principle states that the F.W. Taylor has introduced many techniques by that their intention is to increase the production and decrease the cost of manufacturing. F.W. Taylor ಅವರು ಅನೇಕ ರೀತಿಯ ತಂತ್ರಗಳನ್ನು ರೂಪಿಸುವುದರ ಮೂಲಕ ಉತ್ಪಾದನೆಯನ್ನ ಅಧಿಕಗೊಳಿಸಬೇಕು ಮತ್ತು ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ವ್ಯಾಖ್ಯೆಯನ್ನ ನೀಡುತ್ತಾರೆ. ಸೊ ಬೈ ಫಾಲೋವಿಂಗ್ ಸರ್ಟನ್ ಸಜೆಷನ್ಸ್ ಅಂಡ್ ಟೆಕ್ನಿಕ್ಸ್ ದ ಕಂಪನಿ ಮಸ್ಟ್ ಎನ್ಶೂರ್ ದೇ ಆರ್ ಪ್ರೊಡ್ಯೂಸಿಂಗ್ more quantity of product, by that they are going to decrease the cost of manufacturing, by that the profit level of the company is going to increase. ಇವು ರೂಪಿಸಿರತಕ್ಕಂಥ ಕೆಲವು ತತ್ವಗಳು ಅಥವಾ ತಂತ್ರಗಳನ್ನ ಅನುಸರಿಸುವುದರ ಮೂಲಕ ಕಂಪನಿ ಏನ್ ಮಾಡಬೇಕಾಗತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಿ ಉತ್ಪಾದನಾ ವೆಚ್ಚವನ್ನ ಕಡಿಮೆಗೊಳಿಸುವುದರ ಮೂಲಕ ಕಂಪನಿಯ ಲಾಭವನ್ನ ಅಧಿಕಗೊಳಿಸಬೇಕು ಅನ್ನುವ ಒಂದು ತತ್ವವನ್ನು ಕೂಡ ನೀಡಿದ್ದಾರೆ. All these about the principles which are given by F.W. Taylor. F.W. Taylor ಅವರು ನೀಡಿರ್ತಕ್ಕಂಥ ಈ 5 ತತ್ವಗಳು ಆಗಿದ್ದಾವೆ. ಸೊ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಅಂತೇಳಿ ಇವುಗಳನ್ನ ಕರೆಯಲಾಗುತ್ತೆ. ಥ್ಯಾಂಕ್ ಯು.